ಗಿರ್ಜಿ ಬಂದೇ ಇಲ್ಲಲ್ಲ. ಏನಪ್ಪ ಅತ್ತೀರ ಅತ್ತೀರ ಅಯ್ಯಯ್ಯ ಅತ್ತೀರ ಒಂದು ಮೂರ್ನಾಲ್ಕು ಸಲ ಕರೆದೆ ಏನ ಇಲ್ಲ ಹೂ ಇಲ್ಲ ಸುಮ್ಮನೆ ಕೂತಿರಲ್ಲ. ಬರ್ಬಾರ್ದನ ಒಂದು ಎದ್ದು ಏನಂತ ಕೇಳಕರ ಅತ್ತಾಗ ನಾಷ್ಟ ಮಾಡ್ರಿ ಬಡ ಬಡ ನಂದು ಕೆಲಸದ ಹೋಗೋದೈತೆ ಹೊರಗ. ಏನ್ ಕಯ್ಯ ಅನ್ನಕತ್ತೀಯ? ಕುತಿ ಕೆರ್ಸಕತ್ತೈತೆ. ಏನಾರ ತಿಂದಿಯನ? ಈಗ ಗೊತ್ತಾತು. ನಿನ್ನಿಡೇ ಹಣ್ಣು ತಿಂದೆಲ್ಲ ಆ ಪೈನಾಪಲ್ ಕುತ್ಕೊಂಡ ಮತ್ತೆ ಕುತಿ ಕೆರ್ಸ್ತತಿ ಮತ್ತೆ ಮುಕ್ಳಿನೂ ಕೆರ್ಸ್ತತಿ. ನಮ್ನಿ ತಿಂತಾರನ ಅದನ್ನೆಲ್ಲ? ನಾ ತಿಂದೆ ಇಡೇ ಹಣ್ಣು. ಅಲ್ಲ ನಿಮಗೊಂದು ಹೋಳಿಗೆ ಕೊಟ್ಟನಿ, ಆಕೆ ಲಕ್ಷ್ಮಿ ಕೊಟ್ಟನಿ, ಇವ್ರಿಗೆ ಕೊಟ್ಟನಿ, ನಾ ತಿಂದನಿ. ನಾನು ತಿಂದಿಂತೀರಿ ಒಟ್ಟು ನಿಮ್ಮ ಕಣ್ಣಿಂಗೆ ಹೋಗ. ಹೊಳ್ಳೊಳ್ಳೆ ಅದನ್ನ ಹೇಳ್ತೀರ? ನಾ ಏನು ಹೇಳೀನಿ? ಕುತಿ ಕೆರ್ಸಕತ್ತೈತೆ ಅಂತ ಬಂದಕ್ಕೆ ನೀನು ಹೊಳ್ಳೊಳ್ಳೆ ಹೇಳ್ತೀರಿ ಅಂದ್ರೆ ನಾ ಏನು ಹೇಳೋದಿಲ್ಲ ಕೇಳೋದಿಲ್ಲ. ಹೋಗು. ಹೌದು, ಗಿರ್ಜಿ ಯಾಕೆ ಬಂದೇ ಇಲ್ಲ ನಿನ್ನಿಂದ ಈ ಹೊತ್ತಿನ ಮಟನು? ನನಗೇನು ಗೊತ್ತು, ಮನೆಗೆ ಏನಾರ ಕೆಲಸ ಇರ್ಬೇಕು. ಏನ ಕರ್ಯಾಕ ಕಳಿಸಿದ್ದೆ? ಏನಂದ್ಲ? ಬರಲ್ಲಂದ್ಲ? ಬರ್ತಾಳಂತ? ಅಲ್ಲ ಅಲ್ಲ ಕೆಲಸ ಇರ್ಬೇಕು ಮನ್ಯಾಗ. ಏನ ಅಂತ್ಯವ? ನನಗೇನು ತಿಳಿಬಲ್ತು ಹೊಳಿಬಲ್ತಕ್ಕ. ಅದು ಯಾಕೆ ಬಿಡಾಡಿ ಗಿರ್ಜಿ ಬಂದಿಲ್ಲ ಏನು? ಹಂಗಾರ ಕಿವಿಗೆ ಹಾಕೊಳ್ಳೋ ಮಷಿನ್ ಹಾಕೊಂಡಿಲ್ಲ ಅಂತ ಆತ. ಅತ್ತೆಯರ ಅಲ್ಲ ಗಿರ್ಜಿ ಬಂದ್ರ ಹೊಡಿಬಿಟ್ಟಿ ಬಿಡಾಡಿ ಅಂತ ಬೈತೀರಿ, ಈಗ ಆಕಿ ಬಂದಿಲ್ಲ ಅಂತೇಳಿ ದಾರಿ ಕಾಯ್ಕೋತ ಕೂತೀರಿ. ಯೋ ಕಿವಿ ಟಮಾಟ್ ಹರಿದು ಹೋಗತ್ತಗ. ಮೆಲ್ಲಕ್ ಮಾತಾಡ ಬೆಂಡ್ಲಿ ತಗ. ಅದು ಆ ಬಿಡಾಡಿ ನೋಡಿದ್ರ ಬೈತೇನೆ. ಬಾಳೆ ಬದುಕು ಮಾಡ್ಲಿ, ಪಡಾಳೆ ಹರಿಸ್ಕೊಂತ ಅಡ್ಡಾಡೋದು ಬೇಡ ಅಂತಷ್ಟೇ. ಅದು ಬಿಟ್ರೆ ನನಗೂ ಆಕಿ ಮ್ಯಾಗ ಪ್ರೀತಿದೆ. ಅದಕ್ಕಾರ ಯಾರದಾರ ಹೌದಿಲ್ಲ? ಇಲ್ಲೇ ಬರ್ತಿರ್ತೈತಿ ಹೋಗಿರ್ತೈತಿ. ದಿನ ಬರ್ತಿದ್ಲು ಏನು ಅನ್ನಿಸ್ತಿದ್ದಿಲ್ಲ. ಈಗ ಯಾಕೆ ಒಂದು ನಮೂನಿ ಆಗಕತ್ತೈತಿ. ಯಾಕೆ ಬಂದಿಲ್ಲ ಏನ? ಅದ ನೆಂದವ್ರು ಬಂದಾಗ ಗಿರ್ಜಿ ಬಾ. ಏನು ಸಂತಕ ನಮ್ಮ ಅತ್ತಿ ನಿಂದ ಹಾಯ್ದಿ ಕಾಯ್ಕೊಂತ ಕುಂತಾಳ. ಯಾಕೆ ಗಿರ್ಜಿ ಬರ್ಲಿಲ್ಲ ಅಂತೇಳಿ ಇದ್ರಿಗೆ ಸಿಕ್ಕಾಗ ಬೈತಾಳ. ಈಗ ನೋಡಿ ಹಿಂದ್ಲಿಂದ ಹೆಂಗೆ ಕಾಯಕತ್ತಾಳ ನಮ್ಮ ಅತ್ತಿ ನಿಂದಾರಿನ. ನಾನು ಯಾವಾಗ ಬೈದಾನೆ ನೋಡು? ಬೈಕೊಂತ ಕುಂತಾಳ ನಮ್ಮ ಅತ್ತೆ ಅಂತ ಹೇಳ್ತಾಳ ನಿನ್ನ ಗಿರ್ಜಿ. ನಾ ಬೈದಿಲ್ಲವ, ನಿಂದ ಅದಕ್ಕೆ ಹಾಕತ್ತಿದ್ದೆ. ಯಾಕೆ ಬಂದೇ ಇಲ್ಲಲ್ಲ ಒಟ್ಟ ನಿನ್ನಿಂತ್ರ ಹಡ್ಬಿಟ್ಟು? ಲಕ್ಷಣ ಆಗಿಲ್ಲ ನೀ ಮುದಿಕೆದಾಳ ಮನೆಯಾಗಿಲ್ಲೇ ಅಂತೇಳಿ ಮೊದಲು ಕೈಯಾಗ ರೊಕ್ಕ ಆಡ್ತಿದ್ದಿಲ್ಲ. ಶಾಂತಕ್ಕ ಎಣ್ಣೆ ಕೊಡು, ರವಾ ಕೊಡು, ಸಕ್ರೆ ಕೊಡು, ಏನ್ ಮಾಡಾಕತ್ತಿ ಅಂತ 20 ಸಲ ಬರ್ತಿದ್ದಿ. ಈಗ ಕೈಯಾಗ ರೊಕ್ಕ ಆಡಕತ್ತೈತಿ ಕಾಣ್ತೈತಿ. ಅದಕ್ಕೆ ಯಾರು ನೆನಪಾಗ್ವಲ್ರಲ್ಲ? ಹಂಗೇನಿಲ್ವೇ, ಎಲ್ಲಿ ರೊಕ್ಕ ಆಡದ ಯವ್ವ ತಾಯಿ. ಈಗ ಒಟ್ಟ ಹಂಗ ದೇವ್ರ ಕಂಡು ಬಿಡಾಕತ್ತಾನ. ಅಟ್ರಾಗ ಮತ್ತೆ ಕುಡಿಯೋ ಚಟ ಒಂದು ಬಿದ್ದತ್ತಲ್ಲ. ಏಟು ಇದು ಮಾಡ್ತಾನೆ, ಏಟ್ ಮನೆಗೆ ತಂದು ಕೊಡ್ತಾರ ದೇವ್ರಿಗೆ ಗೊತ್ತು. ನಿನ್ನಂತ್ರ ಕುಡ್ಕೊಂಡ್ ಬಂದಿದ್ರು ಇವತ್ತು ಏನ್ ಮಾಡ್ತಾರ ಗೊತ್ತಿಲ್ಲ. ಏನೋ ₹1 ರೊಕ್ಕ ಕೊಡಂಗಿಲ್ಲ, ಎಲ್ಲ ರೊಕ್ಕ ಏನ್ ಮಾಡ್ತಾನ ಗೊತ್ತಿಲ್ಲ ಅನ್ನಕತ್ತೀಯ. ಅಯ್ಯಯ್ಯ, ಮತ್ತೆ ಕುಡಿಯೋ ಚಟ ಏನಾರ ಕಲ್ತಾನಲ್ಲೇ ಗಂಡ? ಏನು ಯಾವ್ದಾರ ಇಟ್ಕೊಂಡ ಮತ್ತೆ ಎಲ್ಲಿದಾರ ಏನಾರ ಎಲ್ಲಾರ ಹೊರಗ? ಅಯ್ಯಯ್ಯಯ್ಯ ದೇವ್ರೇ, ಎಲ್ಲ ರೊಕ್ಕ ಅಕ್ಕಿಗೆ ಹಾಕಿ ಬರ್ತಾನೆ ಏನ? ಹಂಗಾರ ನೀವು ಒಟ್ಟು ಕಾಳಜಿ ಮಾಡ್ಬೇಕು, ಲಕ್ಷ್ಯ ಕೊಡ್ಬೇಕು ಇವ್ರ ಕಡೆ ಎಲ್ಲ. ಏನು ಅವಂಗ ನಾಳೆ ಅವನ್ನ ಬೆನ್ನ ತಗೊಂಡು ಹೋಗಿ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಯಾರಿಗೆ ಕೊಡ್ತಾನೆ, ಎಲ್ಲಿ ನಿಂದಿರ್ತಾನೆ, ಎಲ್ಲಿ ಕುಂದಿರ್ತಾನೆ, ಎಲ್ಲಿ ಉಣ್ತಾನೆ, ಎಲ್ಲಿ ಮುಕ್ಕೋತಾನೆ, ಎಲ್ಲಿ ನಿಂದಿರ್ತಾನೆ, ಎಲ್ಲ ಪ್ರತಿಯೊಂದು ನೋಡ್ಕೊಂಡು ಬಾ. ಅವ್ವ ಅಯ್ಯಯ್ಯೋ ದೇವ್ರೇ, ಅದಲ್ಲ ಕಿವ್ಯಾಗ ಹಾಕೊಳ್ಳೋ ಮಷಿನ್ ಹಾಕೊಂಡಿಲ್ಲ ಅನ್ಸ್ತತಿ ಶಾಂತಕ್ಕ. ಅದನ್ನ 3 ಹೊತ್ತು ಕಿವ್ಯಾಗ ಬಡಿಬಾರ್ದು. ನೀವು ಕೊಳ್ಳ ಒಂದು 6 ಕಟ್ಟರ ಜೋತ್ ಹಾಕದನ್ನ ತಗಯವ ತಗ. ಜಾಕ ಮಾಡಕ್ ಹೋಗ್ತಾರಲ್ಲ ಅವಾಗ ತೆಗೆದಿಟ್ಟಿರ್ತಾರ. ಬಂದು ಹಂಗ ಮರ್ತ್ ಕುಂತ್ರಾದ್ರೆ ಈ ನಮ್ನಿ ಗೋಳ ತಿಂತಾರ. ಏನ ಅಂತಾಳವ ಅಂದಂಗ ಹೆಂಗ್ ನಡ್ಯಾಕತ್ತೈತಿ ಕೆಲಸ? ಚಲೋ ವ್ಯಾಪಾರ ಆಗತ್ತೈತೆ ಗಿರ್ಜಿ? ಹೂನ ಶಾಂತಕ್ಕ, ಚಲೋ ವ್ಯಾಪಾರ ಆಗತ್ತೈತವ ನನ್ನ ಗಂಡಗ. ಹೆಂಗ ದೇವ್ರೇ ಚಲೋ ನಡ್ದೈತಿ ಒಟ್ಟು. ಆಗ್ಲಿ, ನೀನು ಹಿಡತ್ಲೆ ರೊಕ್ಕ ಜೋಡ್ಸಿಟ್ಕೋ, ಎದಕ್ಕರ ಬರ್ತೈತಿ. ನಂದು ಏನು ಖರ್ಚೈತೆ ಶಾಂತಕ್ಕ? ರೂಪಾಯಿ ಎದಕ್ಕರ ಖರ್ಚು ಮಾಡ್ತೇನೆ. ಮನ್ಯಾಗ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿರ್ತೈತಿ, ಅದನ್ನ ಉಂಡಿರ್ತೀನಿ. ಏನಾರ ಒಂಚೂರು ಮನೆಗೆ ಸಂತಿ ಬೇಕಂತ ತರ್ತೇನೆ. ನಾನೇನು ಬಣ್ಣ ಸೀರೆ ಉಡ್ಬೇಕಾಗೈತೆ, ಏನು ಪಾರ್ಲರ್ಗೆ ಹೋಗಿ ಮಕ್ಕ ತಿಕ್ಕಿಸ್ಕೋಬೇಕಾಗೈತೆ, ಏನು ಇವ್ರಂಗೆ ದಿನ ಕುಡಿಯಾಕ ಹೋಗ್ತಾನೆ, ಏನು ಅಂಥವಿಂಥ ಸಾಮಾನು ತಂದು ರೊಕ್ಕ ಹಾಳು ಮಾಡ್ತೇನೆ. ಎದಕ್ಕೂ ಇಲ್ಲ. ರೊಕ್ಕಕ್ಕೆ ರೊಕ್ಕ ಸೆರಗ್ನಾಗ ಗಂಟು ಕಟ್ಟಿ ಜೋಡಿಸಿಡೋದ ಆಕತಿ. ವಾರ ಸಂಘಕ್ಕೊಂದು 1200 ರೂಪಾಯಿ ಕಟ್ಟಬೇಕು. ಇಷ್ಟು ದಿನ ಪಜಿತಿ ಆಗಿತ್ತು. ಈಗ ಹಂಗೇನಿಲ್ಲ, 1-2 ವಾರದಿಂದನೂ ಸ್ವಲ್ಪ ಸುಸೂತ್ರಾಗಿ ನಡ್ದೈತಿ. ಹಂಗೆ ಆಗ್ಲಾಳವ, ರೊಕ್ಕ ತೆಗೆದಿಟ್ಕೋ. ಈ ಸಲ ಶಾಂತಕ್ಕ 1 ಲಕ್ಷ ರೂಪಾಯಿ ಸಂಘದ ತೆಗಿಸ್ಬೇಕಂತ ಮಾಡೀನಿ. ತೆಗಿಸಿ ಪಾಪ ಅಮಾಸಿ ರೊಕ್ಕ 50,000 ಕೊಡ್ಬೇಕು ಶಾಂತಕ್ಕ. ಅದನ್ನ ಮೊದಲು ಕೊಟ್ಟು ಬಿಡ್ತೇನೆ. ಪಾಪ ಮನೆ ಕಟ್ಟಕತ್ತಾನ, ಟೈಲ್ ಸಿಗೋದು ಬೇಕಾಗ್ಬೋದು ಶಾಂತಕ್ಕ. ಇದು ಗಿರ್ಜಕರ ಒಂಚೂರು ಆತಂದ್ರೆ ರೊಕ್ಕ ತೆಗಿಸಿ ಕೊಡಾಕ್ ನೋಡ್ರಿ ಬೇಕು ಅಂದಾನ. ಅದಕ್ಕೆ ಇಂಥ ಟೈಮ್ನ ನಾ ಹೊಳ್ ಕೊಡ್ಲಿಲ್ಲ ಅಂದ್ರೆ ಮನುಷ್ಯತ್ವ ಅನ್ಸ್ಕೊಂತಾನೆ ಶಾಂತಕ್ಕ. ಅದಕ್ಕೆ ಮೊದಲು ಒಂದು 50,000 ಸಾಲ ಮಾಡಿ ಸಂಘದಾಗ ಅವಂದು ರೊಕ್ಕ ಕೊಟ್ಟು ಬಿಡ್ತೇನೆ. ಕೊಟ್ಟೆ ಅಂತಂದ್ರೆ ಚಿಂತೆ ಬಿಡ್ತೈತೆ ನನಗೆ. ಅದಕ್ಕೆ 50,000 ಅವ್ನು ಕೊಟ್ಟು 50,000 ಏನು ಮಾಡ್ತೀನಿ ಗೊತ್ತೇನೆ, ಬ್ಯಾಂಕ್ನ ತೆಗ್ದಿಡ್ತೇನೆ. ನನ್ನ ಗಂಡಿಗೆ ಹೇಳಾರ್ದ ಹೆಂಗಿದ್ರು ರೊಕ್ಕ ಬರತಿ, ವಾರ ಕಟ್ಟಿ ಮುಟ್ಟಿಸ್ಬಿಡ್ತೇನೆ. ಹೌದ್ರಿ ಶಾಂತಕ್ಕ? ಒಂದು ಬಂಗಾರರ ಬೆಳ್ಳರ ಏನಾರ ಮಾಡಿಸ್ಕೋಬೇಕಂತ ಆಸೆ.
ಬೆಳ್ಳಿದು ಉಪಯೋಗ ಇಲ್ಲ, ಬಂಗಾರದ್ದೇ ಒಂದು ಏನೋ ಮಾಡಿಸ್ಕೋಬೇಕಂತ ಆಸೆನಾ ಶಾಂತಕ್ಕ. ಒಂದು ಜೋಡಿ ಕಿವ್ಯಾನ್ ತರ್ಬೇಕಂತ ಭಾಳ ಆಸೆ ಆಗೈತಿ ಶಾಂತಕ್ಕ. ಸಾಲ ತೆಗೆಸ್ಕೊಂಡ್ಮೇಲೆ ನಿಂಗೆ ಹೇಳ್ತೀನಿ, ಒಂಚೂರು ಹೋಗಿ ಇಬ್ರು ಒಂದು ಜೋಡಿ ಕಿವ್ಯಾನ್ ತೊಗೊಂಬರೋಣ ಶಾಂತಕ್ಕ. ನನ್ನ ಹಣೆ ಬಾರಕ್ಕೆ ನನ್ನ ಕಿವ್ಯಾಗ ಒಂದು ಏನೂ ಇಲ್ಲ, ಒಂದು ಸಲ ಮಾಡಿಸ್ಕೊಳ್ಳೋಣ ಅಂತ. ಮಾಡಿಸ್ಕೊರಿವ, ಯಾರು ಬೇಡ ಅಂದ್ರೆ ಮಾಡಿಸ್ಕೊ. ಅಶ್ವಿನಿ, ಅಮೇರಿಕಾ ಹೆಂಗೈತಿ? ಅಮೇರಿಕಾ ಅಷ್ಟೇನು ಚಲೋ ಇಲ್ಲ ಅಣ್ಣ, ಇಲ್ಲ ಇದ್ದಿದ್ರೆ ಚಲೋ ಇರ್ತಿತ್ತು. ಅಲ್ಲೇ ಊಟದ ಅಡ್ಜಸ್ಟ್ ಆಗಲ್ಲ ನಂಗೆ. ಆಮೇಲೆ ಫ್ರೆಂಡ್ಸ್ ಅದಾರ, ಸೆಲೆಕ್ಟೆಡ್ ಒಂದಿಬ್ರೇನ ಅದಾರ ಅಷ್ಟೇ. ಆದರೂ ಅಣ್ಣ ಅಲ್ಲಿ ಹೋಗಿ ಓದ್ಬೇಕನ್ನೋ ಹುಚ್ಚಿತ್ತಲ್ಲ, ಬಿಟ್ಟೆ ಓದ್ತು ಅಣ್ಣ. ನಾನು ಈ ವರ್ಷದಿಂದ ಇಲ್ಲೇ ಓದ್ತೀನಣ್ಣ. ಯಾಕ ಮತ್ತೆ ನಾನು ಅಲ್ಲಿ ಓದ್ತೇನೆ ಅಂತಂತಿದ್ದಲ್ಲ, ಈಗ ಮತ್ತೆ ಇಲ್ಲಿ ಓದ್ತೇನೆ ಅಂತೀಯ? ಆಡುನ್ ಬ್ಯಾಕ್ ಎಡ್ಸುಂಡ ಇದನ್ನ ಮಾಡೋದನೆ ಹೆಂಗ? ಯಪ್ಪ ನಾವಲ್ಲಪ್ಪ, ಇಲ್ಲೇ ಓದ್ತೇನೆ ಇಲ್ಲೇ ಓದ್ತೇನವ. ನಂಗೆ ಇರಕ್ಕೆ ಇಷ್ಟ ಇಲ್ಲಲ್ಲ. ತಮ್ಮರ್ ಅಂತ ಯಾರೂ ಇಲ್ಲ, ಓದ್ತೇವೆ ಅನ್ನೋದಷ್ಟೇ. ಮೊನ್ನೆ ಒಂದಿನ ಜಗ್ಗ ಜ್ವರ ಬಂದ್ಬಿಟ್ಟಿತ್ತವ. ಜ್ವರ ಬಂದು ಒಬ್ಬಕ್ಕೆ ಮಕ್ಕೊಂಡು ಸಾಕಾಗಿ ಹೋತು ಒಟ್ಟ. ಅಯ್ಯೋ ನನ್ನ ಮಗಳ, ಯಾಕವ ದವಾಖಾನೆ ತೋರಿಸ್ಕೊಲಿಲ್ಲನ? ಅಯ್ಯೋ ದವಾಖಾನೆ ತೋರಿಸ್ಕೊಂಡೆವ, ಆದರೂ ಆರಾಮ ಆಗ್ಬೇಕಲ್ಲ, ಟೈಮ್ ಬೇಕಲ್ಲ. ಇಲ್ಲೇ ಇದ್ದಿದ್ರೆ ಎಷ್ಟು ಚಂದ ನೋಡ್ಕೋತೀನಿ ನನ್ನ. ಯವ್ವ ನನಗಂತೂ ಹೋಗಿ ಯಾಕಾರ ಹೋದ್ನೆ ಅನ್ನಂಗೆ ಆಗ್ಬಿಡ್ತು ಹೋಗತ್ತಾಗ. ಒಟ್ನಾಗ ಈಗ ಒಂದು ಸ್ವಲ್ಪ ಆರಾಮ್ ಅನ್ಸಕತ್ತಿರೋದು ಯವ್ವ. ಬೇಡ ಮಗಳ, ಹೋಗ್ಬಿಡ, ಈ ವರ್ಷದಿಂದ ಇಲ್ಲೇ ಓದವ. ಹೆಂಗಿದೆಯಾ ಅಶ್ವಿನಿ? ಹ್ಞೂ ಅಕ್ಕ, ಆರಾಮದೇನಿ. ಅಂದಂಗೀಗ ಮಾವನ ಜೊತೆ ಹೋದಕ್ಕ ನೀನು? ಈಗೇನ ಮಾವ ನೀವು ಜೊತೆಗೆ ಇದೀರಂತೆ ನಿಮ್ಮ ಅತ್ತಿ ಬಿಟ್ಟು? ಅಬ್ಬಾ ಊರಿಗೆ ಬರೋಕ್ಕಿಂತ ಮುಂಚೆ ಭಾರಿ ವಿಚಾರನ ತಿಳ್ಕೊಂಡಿಯಲ್ಲ. ಅಯ್ಯೋ ಅಕ್ಕ, ನಾನು ಹೇಳಿದ್ದೆಲ್ಲ ಏನು ಸಮಾಚಾರ ಏನು ಎಲ್ಲ ಹೇಳೋಣ ಅಂದ್ಲ. ಹಂಗೆ ಹಿಂಗಾಗಿತ್ತವ ಹಿಂಗ ಅಂತ ನಾನೇ ಹೇಳಿದೆ. ಹೌದಾ? ಈಗ ನನ್ನ ಗಂಡ, ನಾನು, ನನ್ನ ಮಗಳು, ಅದೇ ನಿಮ್ಮತ್ತಿ ಭಾರಿ ನಾಟಕ ಮಾಡ್ತಾಳಕ್ಕ. ಮತ್ತೆ ನೀ ನಂಬಿ ಮತ್ತೆ ಹಿಂದಾಗಡೆ ನಂಬಿ ಏನಾರ ಈ ಸಲ ಮೋಸ ಹೋದೆ ಅಂದ್ರೆ ನೋಡ್. ಮತ್ತೆ ಅದಕ್ಕೆ ಹೇಳಕತ್ತೀನಿ, ಈ ಸಲ ಭಾಳ ಅಂದ್ರೆ ಭಾಳ ಅಗದಿ ಹುಷಾರಿರ್ಬೇಕು ನೀನು. ಈ ಸಲ ನಾನು ಹಂಗೆ ಅನ್ಕೊಂಡೇನವ, ಒಟ್ಟ ಮೋಸ ಹೋಗ್ಬಾರ್ದು ಅಂತೇಳಿ ನೋಡೋಣ, ದೇವ್ರಿಟ್ಟಂಗಾಗಲಿ. ಸದ್ಯದ ಮಟ್ಟಿಗೆ ಈಗ ಮಾತ್ರ ನಾನು, ನನ್ನ ಗಂಡ, ನನ್ನ ಮಗಳು ಚಂದದೇವಿ. ಅಕ್ಕ, ಈ ವರ್ಷದಿಂದ ನಾನು ಇಲ್ಲೇ ಓದ್ತೇನವ, ಸಾಕು ನಂಗೆ ಅಲ್ಲಿ ಓದಿದ್ದು. ಅಯ್ಯೋ ದೇವ್ರೆ, ಹಂಗಂದ್ರೆ ಹೆಂಗ್ಲೆ? ಮತ್ತೆ ಓದ್ತೇನೆ ಅಂತ ಇದ್ದಿಲ್ಲ. ಆಗಲ್ಲವ, ನಿಮ್ಮೆಲ್ಲರನ್ನ ಬಿಟ್ಟು ಅಲ್ಲಿರೋಕ್ಕಾಗಲ್ಲ. ನಾ ಮೊದಲೇ ಹೇಳಿದೆ, ಎಲ್ಲಿ ಕೇಳ್ತೀನಿ ನನ್ನ ಮಾತು? ಅದೇನು ಹುಚ್ಚು ಹೋಗ್ಕೊಂಡಿತ್ತ ಏನೋ ನಿನಗೆ ಅಷ್ಟು ದೂರ ಹೋಗಿ ಓದ್ಬೇಕನ್ನೋದು? ಬಿಡ್ತಾನ ಹುಚ್ಚು? ಹ್ಞೂ ಬಿಡ್ತು. ನನಗೆ ನಿಮ್ಮೆಲ್ಲರನ್ನ ಬಿಟ್ಟಿರೋಕೆ ಇಷ್ಟ ಇಲ್ಲ ಅಣ್ಣ, ನಾನು ಇಲ್ಲೇ ಓದ್ತೀನಪ್ಪ. ಅದನ್ನ ಹೇಳೋದು. ಅಲ್ಲ ಲಕ್ಷ್ಮಿ ಓದೋದು. ಲಕ್ಷ್ಮಿ ಎಷ್ಟು ಶಾಣೆ ಗೊತ್ತೇನೆ, ಹಳ್ಳಾಗಿ ಇದ್ಕೊಂಡು ಅಷ್ಟು ಚಂದ ಓದ್ತಾ ಇದ್ದಾಳೆ ಆಕಿ. ನಿಮ್ಮ ಅಪ್ಪ ಅಂದ್ರೆ ನಾನೇ ರೊಕ್ಕ ಕೊಡ್ತೀನಿ ಬೇಕಾದ್ರೆ ಹೋಗಿ ಓದ್ತೀನವ ಅಂದ್ರೆ, ಬ್ಯಾಡ್ರಿ ನಾನು ನಮ್ಮ ಅವನ ಅಪ್ಪನ ಬಿಟ್ಟು ಎಲ್ಲಿ ಹೋಗುದಿಲ್ಲ ಅಂತ ಗೊತ್ತಾನೆ ಆಕೆ. ಅವಾಗ ಅನಿಸ್ತೆ ನನ್ನ ಮಗಳಿಗೆ ನನ್ನ ಮ್ಯಾಗ ಅಷ್ಟು ಪ್ರೀತಿ ಇಲ್ಲ ನೋಡು ಅಂತೇಳಿ. ಈಗ ಅಲ್ಲಿ ಹೋಗಿ ಬುದ್ಧಿ ಬೆಟ್ಟಾಗಿಂದ ಈಗ ಅನ್ನಕತ್ತಿ ಈ ಮಾತು. ಅವ ಆಯ್ತು ತಗೋರವ, ನಂದ ತಪ್ಪಾಗೈತತ್ತ ಅಂದಂಗೆ ಪಾರ್ವತಿಗೆ ಮೇಲೆ ಅದರ ಕಾಣವಲ್ರಲ್ಲ, ಮನ್ಯಾಗ ಅದಾಳವ, ಇಲ್ಲೇ ಒಳಗಿರ್ಬೇಕು. ಅನು ಆಕಿಗಾರ ಜಗ್ಗ ಬೇಜಾರಾಗತ್ತಂತವ. ನೀನು ಅಲ್ಲಿ ಹೋದಲ್ಲ ನಿನ್ನೆ ಎಷ್ಟು ಸಲ ಅನ್ಬೇಕಿ, ಅಯ್ಯೋ ಅನು ಇಲ್ಲ ಬೇಜಾರಾಗತೈತಿ, ಅನು ಇಲ್ಲ ಪಾಪು ಇಲ್ಲ ಬೇಜಾರಾಗತೈತಿ ಅಂತೇಳಿ. ಒಂದು 4 ದಿನ ನಿಮ್ಮ ಮನೆಗೆ ಬಂದ್ರಾತನ್ನೋ ಲೆಕ್ಕಕ್ಕೆ ಇದ್ಲಕ್ಕಿ ಗೊತ್ತನ. ಮತ್ತೆ ನನಗೆ ಅನಿಸ್ತು ಬ್ಯಾಡ ತಡಿ ಈಗ ಹೋಗುದು, ಒಂದು 4 ದಿನ ಬಿಟ್ಟು ಹೋಗೋಣ ಅಂತ ಅಂದ್ಲು. ಮತ್ತೆ ಒಳ್ಳೆ ಅಯ್ಯೋ ಪಾಪ, ಅದಕ್ಕೆ ಆಫೀಸ್ಗೆ ಹೋಗ್ಬೇಕಂತ ಆಸೆನಾ. ಆಫೀಸ್ಗೆ ಈಗ ಬೇಡ ಅಂದೇನಲ್ಲ, ಹಂಗಾಗಿ ಅಲ್ಲಿ ಹೊಂಟಿಲ್ಲ. ಇನ್ನು ಮನ್ಯಾಗೂ ಎಲ್ಲರೂ ಇವನು ಕೆಲ್ಸಕ್ಕೆ ಹೋಗವ, ಅವರು ಕೆಲ್ಸಕ್ಕೆ ಹೋಗೋರು. ನಾನು ಆಕಿ ಮಕ ಎಷ್ಟಂತ ನೋಡ್ಕೊಂತ ಕುಂದ್ರದ ಪಾಪ, ಆಕಿಗೂ ಬೇಜಾರಾಕೈತವ. ಅವ ನಿಂಗೆ ಹೇಳಿದ್ರೆ ಸಿಟ್ಟು ಬರ್ತೈತಿ. ಪಾರ್ವತಿ ಓದಾಳ, ಬುದ್ಧಿವಂತಿನೂ ಹೌದು, ಓದ್ದಕ್ಕಿ ಅಷ್ಟೆಲ್ಲ ಕಷ್ಟಪಟ್ಟು ಈಗ 3 ಹೊತ್ತು ಮನ್ಯಾಗ ಕುಂದಿರ್ಬೇಕಂದ್ರೆ ಬೇಜಾರಾಗಲ್ಲನ. ಆಕಿನೂ ಆಫೀಸ್ ಕೆಲಸ ಕಲೀಲವ, ಅಪ್ಪಾಜಿಗೆ ಎಷ್ಟೊಂಥರ ತ್ರಾಸ ಕೊಡ್ತಿ. ಈಗ ಸದ್ಯಕ್ಕಂತೂ ಯಾವ ಪ್ರೆಗ್ನೆನ್ಸಿ ಏನೂ ಇಲ್ಲಲ್ಲ, ಅದಕ್ಕೆ ಆಕಿನ ಆಫೀಸಿಗೆ ಕಳಿಸು, ಹೋಗಿ ಬರಲಿ. ಆಕಿಗೂ ಒಟ್ಟು ಒಂಥರ 4 ಮಂದಿಯಾಗಿ ಬರ್ತಾರೆ, ಮೈಂಡ್ ಫ್ರೆಶ್ ಆಗೋದಲ್ಲನ. ಅಯ್ಯೋ ಹೌದು, ಆದ್ರೆ ನನಗೆ ಬೇಜಾರಕೈತಲ್ಲ ಮನ್ಯಾಗ ಬೇಕೇ ಇಲ್ಲ. ನಾನು ಆರಾಮಿರೋಳಕ್ಕೆ ಬಿಡ ಅಂತ ಬಿಟ್ಟಿದ್ದಷ್ಟೇ. ಏನಾಗಲ್ಲ, ಆಕಿನ ಆಫೀಸಿಗೆ ಕಳಿಸು. ಹೊಕ್ಕೇನ ಪಾರ್ವತಿ? ಹ್ಞೂ ಅಮ್ಮ ಹೊಕ್ಕೇನಿ. ಈಗ ನನಗೂ ಮನೆಯಾಗಿದ್ದು ಇದ್ದು ಬೇಜಾರಾಗತ್ತೈತಿ. ಈಗ ಸದ್ಯಕ್ಕೆ ಮಕ್ಕಳು ಮರಿದೇನು ಇಲ್ಲ, ಅದಕ್ಕೆ ಹೋಗೋಣ ಅಂತ. ಆಯ್ತು ತೋರು, ನಾಳಿಂದ ಹೋಗು. ಅವ ಮನ್ಯಾಗ ಬರೀ ಏನೋ ಒಂಥರ ನೆಗೆಟಿವಿಟಿ ಓಡಾಡ್ದಂಗೆ ಆಗ್ಬಿಟ್ಟತಿ. ಏನಪ್ಪ ಒಟ್ಟು ಮನೆಯೊಳಗೆ ಒಂದು ತಪ್ಪತ್ಲಿ ಒಂದೊಂಥರ ಕಿರಿಕಿರಿನೇ ಆಗೈತಿ. ಎಲ್ಲಾರು ಒಂದು ಡೇ ಟ್ರಿಪ್ ಹೋಗ್ಬರೋಣ. ಅವಾಗೆಲ್ಲ ಉಳಿಗೆ ಹೋಗಿದ್ವಲ್ವ ದಾಂಡೇಲಿಗೆ. ಈಗಂತೂ ನಾವು ಹೋಗಿ ಬಂದ ಒಂದು 4 ವರ್ಷದ ಮೇಲೆ 5 ವರ್ಷ ಆತೇನ ಉಳಿಗೆ ಹೋಗಿ ಬಂದಲ್ಲ, ಒಟ್ಟ ಹೋಗಿಲ್ಲ. ಅವ ಉಳಿಗೆ ಹೋಗ್ಬರೋಣ, ಆರಾಮಾಗಿ ಒಂದು ಟ್ರಿಪ್ ಹೋಗ್ಬರೋಣ ಮತ್ತೆ. ಅಣ್ಣ ಉಳ್ವಿಗೆ ಮಸ್ತ್ ಇರ್ತೈತಣ್ಣ ಉಳ್ವಿಗೆ ಹೋಗೋದು ಅಲ್ಲ. ಹೋದ್ಸಲ ಹೋಗಿದ್ವಲ್ಲ ನಾವು ಎಲ್ಲರೂ ಕಾಡ್ನಾಗ ಒಂದ್ಸಲ ತಪ್ಪಿಸ್ಕೊಂಡಿದ್ವಿ, ಹಂಗೆಲ್ಲ ಕಾಮಿಡಿ ಚೆನ್ನಾಗಿತ್ತಲ್ಲಣ್ಣ. ಅಣ್ಣ ಉಳ್ವಿಗೆ ಹೋಗೋಣ. ಅವ ಉಳ್ವಿಗೆ ಹೋಗೋಣ ಬೇ. ಅಲ್ಲೇ ಸ್ವಲ್ಪ ನದಿ ನೀರಾಗದು ಆಡ್ಬೇಕಂತ ನಂಗಂತೂ ಭಾಳ ಆಸೆ ಆಗ್ಬಿಟ್ಟತಿ. ಹೊಳ್ಯಾಗ ಆಡ್ಬೇಕು ಆರಾಮಲ್ಲಿ, ಒಂಚೂರು ವಾತಾವರಣ ಭಾಳ ಒಂಥರ ಚಂದ ಇರ್ತತಿ, ಕಾಡು ವಾತಾವರಣ ಅಲ್ಲ, ಅದಕ್ಕೆ ಹೋಗಿ ಬರೋಣ ಬೇ.
ಹೌದು ಅರವಿಂದ, ಯಾಕ ನನಗೂ ಭಾಳ ಬೇಜಾರಾಗ್ಬಿಟ್ಟತ್ಲ, ಒಂಥರ ಮನಸ್ಸೇ ಸಮಾಧಾನ ಇಲ್ಲ. ನಮ್ಮ ಅತ್ತಿ ನೋಡಿದ್ರೆ ಈಗ ಮನ್ಯಾಗಿಲ್ಲಲ್ಲೇ, ಮನೆ ಬಿಟ್ಟು ಬೇಕಂತ ಹೋಗಿ ಅಲ್ಲೇ ಕುಂತಾಳ. ಮಠದಾಗ ನೋಡ್ಕೊಂಬ ಅಂತಂದೆ ನಮ್ಮ ಮನೆಯವರಿಗೆ. ಅವ್ರೇನಂದ್ರೆ ಈಗಂದ್ರೆ ನಾ ಎಲ್ಲಿ ಹೋಗೋದಿಲ್ಲ, ಇರ್ಲಕ್ಕಿ ಪಾಡಿಗೆಕ್ಕಿ ಅಂದಾರ ಕರೆ. ಆದರೂ ಅವರು ಇಲ್ಲ ಅಂತೇಳಿ ಅವ್ರಿಗೆ ತಲೆಯಾಗೇನೋ ಒಂಥರ ಬೇಜಾರೈತೆ. ಅದಕ್ಕೆ ನಾನು ಅವರು ನೆಮ್ಮದಿಯಾಗಿರಬಾರ್ದು ಅಂತ ನಮ್ಮ ಅತ್ತಿ ಉದ್ದೇಶ. ಅದಕ್ಕೆ ಮುದ್ದಾಮ್ ಹೋಗಾಳಲ್ಲಿ. ಹಂಗೆ ನೆಮ್ಮದಿಯಾಗಿರ್ಲಿ ಅನ್ನೋದಿದ್ರೆ ಅಲ್ಲೇ ಇರ್ತಿದ್ಲ. ಅದೇ ಟೆನ್ಷನ್ ಆದಂಗೆ ಆಗ್ಬಿಟ್ಟತಿ. ನನಗೂ ಒಂಥರ ಬೇಜಾರಾಗ್ಬಿಟ್ಟತಿ. ನಾನು, ನನ್ನ ಗಂಡ, ನನ್ನ ಮಗಳು, ನೀನು, ನಿನ್ನ ಹೆಂಡತಿ, ಅವ್ವ ಅಪ್ಪ ಅಶ್ವಿನಿ ಎಲ್ಲರೂ ಹೋಗ್ಬರೋಣ. ಹಂಗೆ ಮಾಡಂತವ್ರಿ, ಹೋಗ್ಬರೋಣ. ಅಲ್ಲ ಹೋಗೋದ ಕರೆ. ಆ ಪಾಪ ಶಾಂತಕ್ಕರು ಬರ್ತಾರೆ ಏನೋ ಕೇಳ್ರಿ. ಅವರು ಬರ್ತಾರಂದ್ರೆ ಅವ್ರೊಬ್ರನ್ನ ಕರ್ಕೊಂಡು ಹೋಗೋಣ. ಅವಗೂ ಉಳುವಿ ಅಂದ್ರೆ ಭಾಳ ಇಷ್ಟ. ಸುಮ್ಮನೆ ಬೇರೆ ಬೇರೆ ಕಾರ್ ಮಾಡ್ಕೊಂಡು ಹೋಗೋ ಬದ್ಲಿ ಒಂದು ಟಿಟಿಗೆ ದೊಡ್ಡ ಗಾಡಿ ಮಾಡ್ಕೊಂಡು ಟಿಟಿ ಟೈಪ್ 20 ಮಂದಿ ಹಿಡಿತೈತಲ್ಲ, ಅಂಥ ಗಾಡಿ ಮಾಡ್ಕೊಂಡು ಅಷ್ಟು ಒಂದಾಗ ಟಿಂಪೋದಾಗ ಹೋಗಿ ಬಂದ್ಬಿಡೋಣ 2 days. ಅಲ್ಲ ಈಗ ಅವ್ರು ತೊಗೊಂಡೋದ್ರೆ ಅವ್ರಿಗೆ 350 ಕಿಲೋಮೀಟ್ರ್ ಕೊಡ್ಬೇಕು. ಆಮೇಲೆ 2 days ಸುಮ್ಮನೆ ಬಾಡಿಗೆ ವೇಸ್ಟ್. ನಮ್ದು 2 ಕಾರ್ ಅದಾವು. 2 ಕಾರ್ನಾಗೂ ಮಂದಿ ಹಿಡಿತೈತೆ. ನಾವು ಇಷ್ಟು ಮಂದಿ ರಗಡ್ ಹಾಕೇವಿ. ಒಂದು ಕಾರ್ನಾಗ 5 ಮಂದಿ ಅಂದ್ರೆ ಒಂದು ಕಾರ್ನಾಗ 5, ಒಂದು ಕಾರ್ನಾಗ 5, 2 ಕಾರ್ ತೊಗೊಂಡೋಗ್ಬಿಡೋಣ. ಒಂದು ಕಾರ್ ಅಪ್ಪ ಡ್ರೈವ್ ಮಾಡ್ತಾರೆ, ಒಂದು ಕಾರ್ ನಾನು ಡ್ರೈವ್ ಮಾಡ್ತೀನಿ. ಹಂಗೆ ಬೇಸರ ಆದ್ರೆ ಅಪ್ಪ ಜೊತೆಗೆ ಆದಿತ್ಯ ಮಾವನು ಇರಲಿ, ಅವರು ಡ್ರೈವ್ ಮಾಡ್ತಾರೆ. ಹಂಗೆ ಮಾಡಿದ್ರೆ ಆಕತ್ ನೋಡಂಗಾರ. ಹೋಗ್ಬರೋಣ. ಅವ ನೀನೇನಂತೀಯ? ಉಳ್ವಿ ಆಯ್ತಪ್ಪ, ಹೋಗಿ ಬರೋಣ ತಗೋ. ಎಲ್ಲಿ ಹೋಗೋದೈತಿ ಮತ್ತೆ ಬೇರೆ ಕಡೆ ಸುಮ್ಮನೆ ಬೆಟ್ಟ ಜಗ್ಗ ಬಿಸಿಲು ಬೇಡ. ಉಳ್ವಿ ಆದ್ರೆ ತಂಪ ಚಂದ ಅನಿಸ್ತತಿ. ಅಲ್ಲೇ ಹೋಗ್ರಂತ. ಹೋಗೋಣಂತೆ. ಎಂದು ಹೋಗೋಣ? ನನ್ನ ಅಪ್ಪನ ಕೇಳ್ತೀನಿ. ನಾಳೆ ಹೋದ್ರೆ ಬೆಸ್ಟ್ ಆಕೈತೆ ಅಂತೀನಿ ನಾನು. ಇವತ್ತು ಹೆಂಗಿದ್ರು ಶನಿವಾರ, ನಾಳೆ ಆಫೀಸ್ ಸುಟಿ ಇರ್ತೈತಿ. ನಾಳೆ ಹೋದ್ವಿ ಅಂದ್ರೆ ನಾಳೆ ಇಡೀ ದಿನ ಆರಾಮ. ಸೋಮವಾರ ಒಂದ ದಿನ ಸುಟಿ ಆಕೈತಿ. ಮಂಗಳವಾರ ಮತ್ತೆ ಹೋಗ್ಬೋದು ಆಫೀಸ್. ಸೋಮವಾರ ಒಂದಿನ ಅಲ್ಲೇ ಇವ್ರ ಮ್ಯಾನೇಜರ್ ಅದಾರಲ್ಲ ಅವ್ರು ನೋಡ್ಕೋತಾರ. ನಿಮ್ಮ ಅಪ್ಪಗೆ ಅದು ಏನು ಹೇಳ್ತೀಯ ನೋಡು, ಹೇಳು ಒಪ್ಸೊಟ್ಟು. ನಾ ಕೇಳಿದ್ರೆ ಒಲ್ಲೆ ಅಂತಾರ. ಮಕ್ಕಳು ಕೇಳಿದ್ರೆ ಪ್ರೀತಿಯಿಂದ ಒಪ್ಕೊಂತಾರ. ಅದ್ರಾಗೂ ಅಶ್ವಿನಿ ನೀ ಕೇಳು. ನೀ ಕೇಳು. ನಿಮ್ಮ ಅಪ್ಪಗೆ ನೀನಂದ್ರೆ ಅಷ್ಟು ಪ್ರೀತಿ. ಅತ್ತಿ ಇದ್ದಿದ್ರು ಬರ್ತಿದ್ಲನ್ನ ನಮ್ಮ ಜೋಡಿ. ಸುಮ್ಮನೆ ಹೋಲಿ, ಏನಾರು ಒಂದು ಕೊಂಕ್ ಮಾತಾಡ್ತಾಳತ್ತಾಗ ಅತ್ತಿದ್ರು ಬರ್ತಿದ್ಲಂತ. ಬೇಡ. ಬೇಕಾರ ಇವರು ಅತ್ತಿ ಇದ್ರು ಮತ್ತು ಶಾಂತಕರನ್ನ ಕರೆಯಕ್ಕೆ ಬಿಡಲ್ಲ. ಅದಕ್ಕೆ ನಾ ಇಲ್ಲಿರೋವರೆಗೂ ಬಿಟ್ಟು ನಾ ಅತ್ತ ಹೋಗತ್ಲ ಇತ್ತಾಗ ಹೋಗಿರ ನೀವು ಅಂತೇಳಿ ಅಂತ ನೋಡ ಅತ್ತಿ ಅಂದ್ರೆ ಅಂದ್ಬಿಡ. ಏನಾಗಲ್ಲ. ಏನು ಅವ್ರ ಮಗ ಸೊಸಿ ಜೊತೆ ಎಲ್ಲರ ಹೋಗ್ಬರ್ಲ, ಏನು ಬೇಡ ಅಂತೇನು ಅಷ್ಟಪ್ಪ. ನೋಡೋಣ, ಜಗ ಉಳಿದ್ರೆ ಕರೆದ್ರಾತ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಈಗ ಯಾರ್ಯಾರು ಹೋಗೋದಂತ ಫಿಕ್ಸ್ ಆತು? ಫಸ್ಟ್ ಪಾರ್ವತಿ ನಿಮ್ಮ ಅವ್ವಾಗ ಒಂದು ಫೋನ್ ಮಾಡುವ. ಫೋನ್ ಮಾಡು, ಬರ್ತಾರನ್ನ ಕೇಳು. ಅದು ಅಮ್ಮ, ನಮ್ಮವ್ವ ಮತ್ತು ನಮ್ಮ ಅಜ್ಜಿ ಇಬ್ಬರನ್ನು ಕರೀಲ. ಕರಿಯವ, ಯಾರು ಬೇಡಂದ್ರೆ.